ನಮಗೆ 2-3 ಕನ್ಫ್ಯೂಸಿಂಗ್ ಥಿಯರಿಗಳಿದೆ ಹರೀಶ್. ಒಂದು, ಟ್ರ್ಯಾಕ್ ಸಿಂಗಿಂಗು ಕೋರಸ್ ಸಿಂಗಿಂಗ್ ಬರಲೇಬೇಡಿ. ನೀವು ಸ್ಟ್ರೈಟ್ ಹಾಡಿಸೋದಾದ್ರೆ ಮಾತ್ರ ಬರ್ತೀನಿ ಅಂತ ಹೇಳಿ, ಇಲ್ಲ ಅಂದರೆ ಅವಕಾಶಗಳು ಅಷ್ಟು ಸುಲಭಕ್ಕೆ ಸಿಕ್ಕಲ್ಲ ಅಂತ ಒಂದು ಸ್ಕೂಲ್ ಆಫ್ ಥಾಟ್. ಅಲ್ಲ, ಆಗಲೇ ಹೇಳ್ತಿದ್ದಿದ್ದು. ನೀವು ಅದಕ್ಕೆ ಒಪ್ಕೊಂಡು ಬರಬೇಡಿ. ನೀವು ಹೇಳಿ ಅವ್ರಿಗೆ, ನಾವೇನಿದ್ರು ಸ್ಟ್ರೈಟ್ ಸಾಂಗ್ಸ್ ಹಾಡೋದಷ್ಟೇ, ನಾವು ಟ್ರ್ಯಾಕ್ ಸಿಂಗ್ ಕೋರೋದೆಲ್ಲ ಬರೋದಿಲ್ಲ ಅಂತ. ಇನ್ನೊಂದು ಕಡೆ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ ಅಡ್ವೈಸ್ ಮಾಡೋದು, ಕೋರಸ್ ಕರೆದ್ರೆ ಕೋರಸ್ಸಿಗೆ ಬನ್ನಿ, ಟ್ರ್ಯಾಕು ಶೂಟಿಂಗ್ ಯಾವುದು ಕರೀತಾರೋ ಬನ್ನಿ. ಅಟ್ಲೀಸ್ಟ್ ಅಲ್ಲಿರೋ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ಎಲ್ಲರ ಕಿವಿಗೂ ವಾಯ್ಸ್ ಬೀಳ್ತಾ ಇರುತ್ತೆ. ನಮ್ಗೆ ಯಾವಾಗಾರ ಒಂದು ಸಲ ಒಂದು ಅವಕಾಶ ನೋಡಿ ಇಂಥವ್ರಿಗೊಂದು ಚಾನ್ಸ್ ಕೊಡಿ ಅಂದರೆ ಆಗತ್ತೆ ಅಂತ. ಬಟ್ ಆ ಮುಂಚಿನ ಸ್ಕೂಲ್ ಆಫ್ ಥಾಟ್ ಇತ್ತಲ್ಲ, ಅವ್ರು ಹೇಳೋದೇನು, ಸರ್ ಅವತ್ತು ಕೋರಸ್ಸು ಬಂದಿರಲ್ಲ, ಅವ್ರ ವಾಯ್ಸ್ ತುಂಬ ಚೆನ್ನಾಗಿರ್ತಾರೆ, ಕೋರಸ್ ಸಿಂಗರ್ ಬೇಡ ರೀ, ನೀವೊಂದು ಸೋಲೋ ಸಿಂಗರ್ ಯಾರನ್ನಾರ ಕರೀರಿ, ಮೇನ್ ಸಿಂಗರ್ನ ಅಂತಾರೆ. ಅದಕ್ಕೆ ನೀವು ಕೋರಸ್ ಗೀರಸ್ಸು ಬರಬೇಡಿ ಅಂತ ಅವ್ರ ಅಡ್ವೈಸು. ನಾವು ಯಾವುದನ್ನು ನಂಬೋದು, ಅದೇ ಯಾವುದನ್ನು ಫಾಲೋ ಮಾಡೋದು ಗೊತ್ತಿಲ್ಲ. ಯಾಕೆಂದರೆ ನಮಗೆ ಗೈಡ್ ಮಾಡೋರು ಯಾರಿಲ್ಲ. ಇವಾಗ ಫ್ಯಾಮಿಲಿನಲ್ಲಿ ಯಾರು ಈ ಲೈನ್ನಲ್ಲಿದ್ದರೆ ಇಟ್ಸ್ ಓಕೆ ಮಾ, ಯು ಗೋ ಫಾರ್ ದಿಸ್, ಅಥವಾ ಯು ಡೋಂಟ್ ಗೋ, ಯಾರೂ ಇಲ್ಲ. ವಿ ಹ್ಯಾವ್ ಟು ಟೇಕ್ ದ ಕಾಲ್. ಆ್ಯಂಡ್ ನಮಗೇನು ಮಹಾ ಎಕ್ಸ್ಪೀರಿಯನ್ಸ್ ಇದ್ದಾಗ ಈ ಲೈನ್ನಲ್ಲಿ ಏನೂ ಇಲ್ಲ. ಸೊ ಫೈನಲಿ ಏನು ಹೋಗೋಣ, ಬಿಕಾಸ್ ಇಟ್ ವಾಸ್ ಬ್ರೆಡ್ ಆ್ಯಂಡ್ ಬಟರ್ ಆಲ್ಸೋ.